ಜಿಲ್ಲಾಧಿಕಾರಿ ವಿರುದ್ಧದ ಭಾಷೆ ಖಂಡನೀಯ. ದಲಿತ ಬಹುಜನ ಸಂಘಟನೆಗಳ ಆಕ್ರೋಶ. ಹಾಸನದ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಅವರ ವಿರುದ್ಧ ಶಾಸಕ ಎಚ್ಡಿ ರೇವಣ್ಣ ಬಳಸಿದ್ದಾರೆ ಎನ್ನಲಾದ ಅವಮಾನಕಾರಿ ಭಾಷೆಯನ್ನು ಖಂಡಿಸಿ ದಲಿತ ಹಾಗೂ ಬಹುಜನ ಸಂಘಟನೆಗಳ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜನಪ್ರತಿನಿಧಿಗಳು ಸಾರ್ವಜನಿಕ ಹುದ್ದೆಯಲ್ಲಿರುವ ಅಧಿಕಾರಿಗಳೊಂದಿಗೆ ಗೌರವಯುತವಾಗಿ ನಡೆದುಕೊಳ್ಳಬೇಕು. ಇಂತಹ ಹೇಳಿಕೆಗಳು ಸಾರ್ವಜನಿಕ ಜೀವನದ ಘಟನೆಗೆ ಧಕ್ಕೆ ತರುವಂತದ್ದು ಎಂದು ಮುಖಂಡರು ಹೇಳಿದ್ದಾರೆ. ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸಭೆಯ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಡಾ ಬಿಆರ್ ಅಂಬೇಡ್ಕರ್ ದಲಿತ ಸಂಘರ್ಷ ಸಮಿತಿಗಳ ಹಾಗೂ ದಲಿತ ಸಂಘಟನೆಗಳ ಒಕ್ಕೂಟದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಶ್ರೀಧರ್ ಕಲಿವೀರ ಮಾತನಾಡಿ, ಜಿಲ್ಲಾಧಿಕಾರಿ ಲತಾಕುಮಾರಿ ಅವರು ಕಾನೂನುಬದ್ಧವಾಗಿ ಕರ್ತವ್ಯ ನಿರ್ವಹಿಸುತ್ತಾ ಇದ್ದು ಬರ ಪರಿಹಾರ ಸಮೀಕ್ಷೆ ಸೇರಿದಂತೆ ಹಲವು ಆಡಳಿತಾತ್ಮಕ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿರ್ವಹಿಸಿದ್ದಾರೆ. ಬಡವರು, ದೀನದಲಿತರು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಸೇರಿದಂತೆ ಎಲ್ಲಾ ವರ್ಗಗಳ ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿದ್ದಾರೆ. ಹೀಗಾಗಿ ಅವರ ವಿರುದ್ಧ ಏಕವಚನ ಅಥವಾ ಅವಮಾನಕಾರಿ ಪದಗಳ ಬಳಕೆ ಸರಿಯಲ್ಲ ಎಂದು ಹೇಳಿದರು. ಜಿಲ್ಲಾಧಿಕಾರಿ ವಿರುದ್ಧ ರಾಜ್ಯಪಾಲರು ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ದೂರು ಸಲ್ಲಿಸುವುದಾಗಿ ಹೇಳಿರುವ ಕ್ರಮವು ಅಧಿಕಾರಿಯ ಮೇಲೆ ಮಾನಸಿಕ ಒತ್ತಡ ಹೇರುವ ಪ್ರಯತ್ನದಂತಿದೆ ಎಂದು ಶ್ರೀಧರ ಕಲಿವೀರ ಆರೋಪಿಸಿದರು. ಈ ವಿಚಾರವನ್ನು ಸಂಬಂಧಪಟ್ಟ ರಾಷ್ಟ್ರೀಯ ಆಯೋಗಗಳ ಗಮನಕ್ಕೂ ತರಲಾಗುವುದು ಎಂದು ತಿಳಿಸಿದರು. ಜಿಲ್ಲಾಧಿಕಾರಿ ಲತಾಕುಮಾರಿ ಅವರಿಗೆ ರಾಜ್ಯ ಸರ್ಕಾರ ಅಗತ್ಯ ರಕ್ಷಣೆ ಹಾಗೂ ನೈತಿಕ ಬೆಂಬಲ ನೀಡಬೇಕು ಮತ್ತು ಸರ್ಕಾರಿ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಯಾಗುವ ಹೇಳಿಕೆಗಳ ಬಗ್ಗೆ ಕಾನೂನು ವ್ಯಾಪ್ತಿಯಲ್ಲಿ ಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕು ಎಂದು ಮುಖಂಡರು ಆಗ್ರಹಿಸಿದರು. ಇದೇ ವೇಳೆ ಜಿಲ್ಲೆಯ ಭೂರಹಿತ ಹಾಗೂ ವಸತಿ ರಹಿತ ಅರ್ಹ ಕುಟುಂಬಗಳಿಗೆ ಮನೆ ಮತ್ತು ಭೂಮಿ ಒದಗಿಸಲು ವಿಶೇಷ ಯೋಜನೆ ರೂಪಿಸಬೇಕು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಮೇಲಿನ ದೌರ್ಜನ್ಯ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿ ಎಸ್ಸಿ/ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆಯನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಲಾಯಿತು. ಸಮಸ್ತ ಯಾರು ಸಾರ್ವಜನಿಕರ ಪರ ಕೆಲಸ ಮಾಡ್ತಾರೆ ಅವ್ರ ಪರ್ವ ಖಂಡಿತವೂ ನಾವು ಇಡೀ ಜಿಲ್ಲೆಯ ಸಮಸ್ತ ನಾಗರಿಕರು ಮತ್ತು ಚಳುವಳಿಯ ಮುಖಂಡರು ಖಂಡಿತವಾಗ್ಲೂ ಇರ್ತೀವಿ. ದಯಮಾಡಿ ನಿಮ್ಮ ವರ್ತನೆಯನ್ನು ನಾವು ಖಂಡಿಸ್ತೀವಿ, ವಿರೋಧಿಸ್ತೀವಿ, ಪ್ರತಿಭಟಿಸ್ತೀವಿ. ಥ್ಯಾಂಕ್ ಯು. ಬಂಧುಗಳೇ, ರಾಷ್ಟ್ರೀಯ ಮಹಿಳಾ ಆಯೋಗ, ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಇದೆ. ಒಬ್ಬರು ಮಹಿಳೆ ಮೇಲೆ, ಕೂಲಿ ಮಾಡೋ ಮಹಿಳೆ ಮೇಲೆ ದೌರ್ಜನ್ಯ ಆದರೂ ಮಹಿಳಾ ಆಯೋಗಗಳು ಆರೋಪಿಯನ್ನು ಬಂಧಿಸೋದಕ್ಕೆ ಕ್ರಮ ತಗೊಳ್ತಾರೆ. ನಾವು ಈ ತುಂಬಿದ ಸಭೆಯಲ್ಲಿ ಆಗ್ರಹ ಮಾಡ್ತೀವಿ. ರಾಷ್ಟ್ರೀಯ ಮಹಿಳಾ ಆಯೋಗ, ರಾಜ್ಯ ಮಹಿಳಾ ಆಯೋಗ ಇಮಿಡಿಯೇಟ್ಲಿ ಸುವಮೋಟೋ ರೇವಣ್ಣನ ಮೇಲೆ FIR ಮಾಡಬೇಕು. ಈ ಆಯೋಗಗಳು ತಮ್ಮ ಪವರ್ ಏನು, ಸಂವಿಧಾನಕ್ಕೆ ಎಷ್ಟು ಗೌರವ ಇದೆ ದೇಶದಲ್ಲಿ ಅಂತ ತೋರಿಸೋಕ್ಕೆ ಅವರನ್ನು ಬಂಧಿಸಬೇಕು ಅಂತೇಳಿ ನಾವು ಈ ಮಾಧ್ಯಮದ ಮೂಲಕ ನಾವು ರಾಷ್ಟ್ರೀಯ ಮಹಿಳಾ ಆಯೋಗ ಮಾಡ್ತೀವಿ. ಇನ್ನೊಂದು ಆಯಾಮ ಬೈ ಬರ್ತ್, ಒಂದು ಹುಟ್ಟು ಒಂದು ಆಕಸ್ಮಿಕ, ನಾವೇನ ಅರ್ಜಿ ಹಾಕೊಂಡು ಹುಟ್ಟಲ್ಲ. ಆದರೆ ಒಂದು ಜಾತಿಯಲ್ಲಿ ಹುಟ್ಟಿದ ಕೂಡಲೇ ಅದು ಯಾವ ಜಾತಿ, ಅದು ಕೆಳ ಜಾತಿ ಅಂದರೆ ತುಡಿ ಅವಮಾನಿಸುವಂಥ ಶೆಡ್ಯೂಲ್ ಟ್ರೈಬ್ ಆಕಸ್ಮಿಕವಾಗಿ ಅವರು ವಾಲ್ಮೀಕಿ ಜನಾಂಗ ಅವ್ರಿಗೆ ಅವಮಾನ ಮಾಡಿರೋದ್ರಿಂದ ನಾನು SC/ST ಅಟ್ರಾಸಿಟೀಸ್ ಆ್ಯಕ್ಟ್ SP ಅವ್ರಿಗೆ ಹೇಳ್ತಾ ಇದ್ದೀನಿ. ಹಾಸನ ಜಿಲ್ಲೆ SP ಮಹಿಳೆ ಅವರು ಇನ್ನೊಂದು ಮಹಿಳೆಗೆ ಅವಮಾನ ಆಗ್ತಾ ಇದೆ. ಆ SP ಆ ಮಹಿಳೆಗೆ ಏನಾದರೂ ಮಹಿಳೆ ಘನತೆ ಬಗ್ಗೆ ಅರಿವಿದ್ರೆ ಸುವಮೋಟೋ ಲತಾಕುಮಾರಿ ಅವರು ದೂರ ಏನು ಕೊಟ್ಟು FIR ಮಾಡೋಕ್ಕೆ ನನಗೆ ರಕ್ಷಣೆ ಕೊಡಿ SP ಅವರೇ ಅಂತ ಕೇಳಕ್ಕೆ ಅವ್ರೇನು ಹಳ್ಳಿಯ ಮಹಿಳೆ ಅಲ್ಲ. ನಡೀತಾ ಇರೋದು ಓಪನ್ ಸುವಮೋಟೋ SP ಅವ್ರ ಕೇಸು, ಅಟ್ರಾಸಿಟಿ ಕೇಸ್ ಫೈಲ್ ಮಾಡಬೇಕು. ಅಟ್ರಾಸಿಟಿ ಕಾಯ್ದೆ ಬಂಧಿಸ್ಬೇಕು ರೇವಣ್ಣನ. ಬೇಕಾದ್ರೆ ಅವರು ಹೈಕೋರ್ಟ್ಗೋ ಸುಪ್ರೀಂ ಕೋರ್ಟ್ಗೋ ಎಷ್ಟು 6 ತಿಂಗಳಾದ್ಮೇಲೆ ಅವ್ರಿಗೆ ಬೇಗ ಸಿಗ್ಬೋದು, ಸಿಗಲಿ ಹೋಗಲಿ, ಇದರಲ್ಲೂ ಒಂದು ಅಟ್ರಾಸಿಟಿ ಅಂತ ಹೇಳ್ತಾ ರಾಜ್ಯದ ಅಧ್ಯಕ್ಷರು ಸಿರಿಗೆರೆ ತಿಪ್ಪೇಸ್ವಾಮಿಯವರು ಪತ್ರಕರ್ತರು ಅವರನ್ನು ನಾವು ಆಹ್ವಾನಿಸ್ತೀವಿ. ಅವರು ಒಂದೆರಡು ನಿಮಿಷ ಮಾತಾಡ್ತಾರೆ. ಏನು ಮಾಧ್ಯಮಗಳಲ್ಲಿ ರೇವಣ್ಣನವರ ಪರಿವರ್ತನೆಯ ಮಾತುಗಳು, ಮಹಿಳೆಯರಿಗೆ ಬಳಸ್ತಕ್ಕಂಥ ಪದಗಳನ್ನು ನಾವೆಲ್ಲರೂ ಕೂಡ ನೋಡಿದ್ದೀವಿ. ರೇವಣ್ಣ ಏನು ಈ ಜಿಲ್ಲೆಯ ಪಾಳೆಗಾರಿಕೆ ಮಾಡೋದಕ್ಕೆ ಈಗ ನೋಡಿ, ನಾವು ಒಂದು ಅನ್ಯಾಯ ಆಗಿದೆ, ಮಹಿಳೆಗೆ ಒಬ್ಬ ಜಿಲ್ಲಾಧಿಕಾರಿಗೆ ಅನ್ಯಾಯ ಆಗಿದೆ ಅಂತೇಳಿ ಮೀಡಿಯಾಕ್ಕೆ ಬರ್ತೀವಿ, ಕಾನೂನುಬದ್ಧವಾದ ಕ್ರಮಕ್ಕೆ ಬರ್ತಾ ಇದ್ದೀವಿ. ಅವ್ರ ಮನೆಗೆ ಮುತ್ತಿಗೆ ಹಾಕಿದರೆ ಇಂಥ ಅನೇಕ ವಿಷಯಗಳನ್ನು ಒಬ್ಬ ಶಾಸಕರಾಗಿ 6 ಟರ್ಮ್ ಶಾಸಕರಾಗಿದ್ದಾರೆ. ಅಷ್ಟು ಪರಿಜ್ಞಾನವನ್ನು ಅವ್ರು ಇನ್ನೂ ಬಳಸ್ಕೊಂಡಿಲ್ಲ ಅಂದರೆ
ಅದು ಈ ದೇಶದ ಕೆಟ್ಟ ದುರದೃಷ್ಟವಾಗಿರ್ಬೋದು. ಆ ಮಾತು ಹಿಡಿತದಲ್ಲಿ ಇಟ್ಕೋಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ರೇವಣ್ಣನವ್ರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ. ನಾವೀಗ ಇವತ್ತು ಬೆಳಗ್ಗೆನೇ ಹೋಗಿದೆ, ಒಂದು ಮಹಿಳಾ ಆಯೋಗಕ್ಕೂ ಕೊಡ್ತಾ ಇದ್ದಾರೆ ಕಂಪ್ಲೇಂಟ್. ಇವತ್ತು ಆಯೋಗ ಹೋಗಿದೆ. ಆಮೇಲೆ ಗೃಹ ಸಚಿವರಿಗೂ ಕೂಡ ಒಂದು ಕಂಪ್ಲೇಂಟು BNS ಸೆಕ್ಷನ್ 79 ಪ್ರಕಾರ ಮಾಧ್ಯಮಗಳಲ್ಲಾಗಿರಲಿ ಅಥವಾ ನೇರವಾಗಿ ಆಗಿರಲಿ ಇನ್ನೊಂದು ಕಡೆ ಸೆಕ್ಷನ್ 79 ಇದೆ. ಅದನ್ನು ಈ ಜಿಲ್ಲೆಯ ಜಿಲ್ಲಾಧಿಕಾರಿ ಮತ್ತು ಈ ರಾಜ್ಯದ DG ಅವರು ಅಧಿಕಾರಿಗಳು, ನನಗೊಂದು ಲೆಟ್ರ್ ಕೂಡ ಬಂದಿದೆ. ಯಾರೋ ಒಬ್ಬರು ಮಹಿಳಾ ಸಂಘದ ಅಧ್ಯಕ್ಷರು ಅವರು ಲೆಟ್ರ್ ಬಂದಿದ್ದಾರೆ. ಒಂದು ಹಿಂಸಾತ್ಮಕವಾದ ಅದನ್ನು ಬಿಡುಗಡೆ ಮಾಡೋಕ್ಕಾಗಲ್ಲ, ಅಷ್ಟು ಹಿಂಸೆ ಕೊಟ್ಟಿರ್ತಕ್ಕಂಥ ರೀತಿ ಇದ್ದಾರೆ. ಮಹಿಳಾಧಿಕಾರಿ ಡ್ಯೂಟಿಯಲ್ಲಿದ್ದಾರೆ ಆಹಾರ ನಿರೀಕ್ಷಕರಾಗಿ. ಆಮೇಲೆ ಆ ಸುಬ್ರಹ್ಮಣ್ಯ ಅಂತೇಳಿ ಒಬ್ಬ ಅಧಿಕಾರಿ ಇದ್ರು ಇಲ್ಲಿ DC ಆಫೀಸಲ್ಲಿ. ಸುಬ್ರಹ್ಮಣ್ಯನ ಓಡಿಸ್ಬಿಟ್ಟಿದ್ದಾರಾಗಿ ಬಂದಿದ್ದೀನಿ ನಾನು ಇಲ್ಲಿ. ನನಗೆ ಯಾಕೆ ಸರ್ ಪಾಪ ಮೇಡಮ್ ಜಿಲ್ಲಾಧಿಕಾರಿಗಳಿಗೆ ಅವಮಾನ ಮಾಡುತ್ತಿರುವ ರೇವಣ್ಣನಿಗೆ ಧಿಕ್ಕಾರ ಹೇಳಿ. ಏಕೆ ಬೇಕು ನ್ಯಾಯ ಬೇಕು, ಏಕೆ ಬೇಕು ನ್ಯಾಯ ಬೇಕು, ಏಕೆ ಬೇಕು ನ್ಯಾಯ ಬೇಕು. ಜಿಂದಾಬಾದ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್. ಮಹಿಳೆಯರಿಗೆ ಅವಹೇಳನವಾಗಿ ನಡೆದುಕೊಳ್ಳುತ್ತಿರುವ ರೇವಣ್ಣನಿಗೆ ಹೇಳಿ ಧಿಕ್ಕಾರ. ಜಿಲ್ಲಾಧಿಕಾರಿಗಳಿಗೆ ಅವಹೇಳನವಾಗಿ ಮಾತನಾಡುತ್ತಿರುವ ರೇವಣ್ಣನಿಗೆ ಹೇಳಿ ಧಿಕ್ಕಾರ. ಸುದ್ದಿಗೋಷ್ಠಿಯಲ್ಲಿ ಎಂ ಸೋಮಶೇಖರ್, ಸಿರಿಗೆರೆ ತಿಪ್ಪೇಸ್ವಾಮಿ, ನಾರಾಯಣದಾಸ್, ಕೆ ಈರಪ್ಪ, ಅರೆಹಳ್ಳಿ ನಿಂಗರಾಜು, ಜಗದೀಶ್ ಚೌಡಳ್ಳಿ, ಸತೀಶ್ ಗೋವಿಂದರಾಜು, ಬಾಬುನಾಯ್ಕ, ವಿಜಯಕುಮಾರ್ ಬಾಗೇವಾಳು, ಹರೀಶ್ ಉಳುವಾರೆ, ವಳಲಹಳ್ಳಿ ವೀರೇಶ್, ನಾಗರಾಜು ಹೆತ್ತೂರು, ಬಸವರಾಜು ಬೆಳಗೂಡು, ಅಂಬುಕ ಮಲ್ಲೇಶ್, ವೆಂಕಟೇಶ್ ಬ್ಯಾಕರವಳ್ಳಿ, ಕಲ್ಪನಾ ಕೀರ್ತಿ, ಶಿವಮ್ಮ, ಸಾಣೇನಹಳ್ಳಿ ಚಂದ್ರು, ರಾಜಶೇಖರ್, ಸಣೇಗೌಡ, ನಿಟ್ಟೂರು ತೋಟೇಶ್, ರಾಮು, ನಿಂಗರಾಜು, ವಿಠಲ, ಜಗದೀಶ್, ಕೆವೈ, ಗಣೇಶ್ ವೇಲಾಪುರಿ, ದೇವರಾಜು, ರಾಜಣ್ಣ, ಕೃಷ್ಣ, ತಾರಾಚಂದ್ರು, ಶ್ರೀನಿವಾಸ್, ಕಾಡಯ್ಯ, ರವಿ, ಬಸವರಾಜು, ನಾಗರಾಜು, ಚಂದ್ರಣ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.